ಗಂಡ ಸತ್ತ ಬಳಕ ಇವೆಲ್ಲ ತೆಗಿತಾರು ಅಂತ ಹೇಳಿದೆ. ಗಂಡ ಇರ್ತಪೈಕಿನ ಒಮ್ಮೆ ತೆಗಿತಾರ ಕೊಳ್ಳಾಗಿನ ತಾಳಿ, ಗಂಡ ಸತ್ತ ಬಳಕ ಕಟ್ಟ ತೆಗಿತಾರ ತಿಳಿದ್ಯ ನಮ್ಮ ಮೂಲಕ ಕನಿ. ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಪಾಪ ಪುಣ್ಯ ಸೋಡ ಬರೆದು ಶಿವಗ ಏನ ಕಾರಣ. ಅವ ಪಾಪ ಬೆಟ್ಟ ಮಾಡೋದಿತ್ರಿ ಯೋಗ ಸಾಧನ. ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷ ಅವಂಗ ಪಾಪ ಅಲ್ಲೇನ. ಗಜಾಸುರ ದೈತ್ಯನ ಮರಣ ಮಾದೇವ್ಯಾಕ ಏ ಪರರ ಹತ್ಯೆ ಮಾಡುದ ಆತಗ ಪಾಪ ಅಲ್ಲೇನ. ನಿನ್ನ ಲೋಕನಾಥ ಮಾಡೋ ಕೃತ ರೀತಿ ಹೌದೇನ, ಅವನ ಜಾತಿ ಹೌದೇನ. ನಿನ್ನ ಲೋಕನಾಥ ಮಾಡೋ ಕೃತ ರೀತಿ ಹೌದೇನ, ಜಾತಿ ಹೌದೇನ. ದೇವಲೋಕದ ಒಳಗ ಹುಟ್ಟಿ ಬಂದಂಗ, ದೇವಲೋಕದ ಒಳಗ ಹುಟ್ಟಿ ಬಂದಂಗ ನೀವು ಹುಟ್ಟಿ ಬಂದಂಗ. ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆದ್ರ ಜಾಗದ ಮ್ಯಾಗ ಗಾಡಿ ಬ್ರೇಕ್ ಹೊಡೆದಂಗ ಆಗಿರ್ಬೇಕು. ಇವನ್ ಬ್ರೇಕ್ ಬೇರೆ, ಇವನು ಬ್ರೇಕ್ ಇವಂದ್ ಬೇರೆ. ಇವಂದ್ ಇಲ್ಲಿ ಬ್ರೇಕ್ ಹೊಡಿತಂದ್ರನ ತಾಳಿ ಕೊಟ್ಟಿ ಊರಾಗ ಹೋಗಿ ನಿಂದ್ರತೈತಿ ಗಾಡಿ. ಗೊಳ್ಳಂಗ ಗೊಚ್ಚಂಗ ಗೊಳ್ಳಂಗ ಗೊಚ್ಚಂಗ ಹಚ್ಚ ನೋಡ್ರಿ ಎಂಟ್ರದಾರನಿ. ಏನ್ ಹೇಳ್ತಾನೋ ಏನು ಕೇಳ್ತಾನೋ ಮತ್ ಹೇಳ್ತಾನೋ ಅಖಂಡದನಿ. ಮತ್ತ ಇನ್ನೊಂದು ಮಾತು ಹೇಳೇನ್ರಿ, ನಾ ಆಯ್ ಆದ್ರ ಇವ್ ಮುತ್ಯ ಆತಾನತ್ರಿ. ಆಯಿ ಮುತ್ಯಾಗ ಮನ್ ಗಂಟು ಬಿದ್ದಾನ. ನೀ ಏನಾಗಿಯತ್ತ ನಾ ಕೇಳಿವ, ನೀ ನನ್ನ ಮಾಡ್ಕೊಂಡ ಮ್ಯಾಲ ಇವ್ ಅಪ್ಪ ಆದತ್ತ ಹಿಂದಿಗಡೆ ಆಯ್ತು. ನಾ ಆಯಾದ ಬಳಕ ಇವ್ ಮುತ್ಯ ಆದತ್ತ ಹೇಳತ್ತೇನ್ರಿ ಅಂದ್ರ ಆಯಿ ಮುತ್ಯನ ಸುದ್ದಿ ತಂದಾನ್ರಿ. ಮುತ್ಯ ಭಾಳ ಬಿರ್ಸತ್ತೀವ್, ಮುತ್ಯ ಭಾಳ ಬಿರ್ಸತ್ರಿ ಇವ್ ನಮ್ಮ ಮಸೀಬನಾಳ ಮುತ್ಯ. ಆಯಿ ಮುತ್ಯನ ಸಿಗ್ನಲ್ ಏನೋ ಗೊತ್ತಿದ್ದಂಗೆ ಕಾಣಂಗಿಲ್ಲ ನಿನಗ. ಹೆಂಗ? ನಮ್ಮಲ್ಲಿ 3 ಅಂಕಣ ಮನಿ ಅದರಿಪ್ಪ. ಹೊರಗಿನ ಕೋಲೆದಾಗ ಮುತ್ಯ ಕೂತಿತ್ತು. ಇದು ಹೆಂಗೆ ಹೊಂಟತ್ ನೋಡ್ರಿ ಮದ್ವಿ ಹಂದ್ರದ ಪತ್ರ ಸ್ವರ್ಗತ್ಲೆ ಹಾಕ್ರಿ ತಳ ಹಿಡ್ಕೊಂಡ. ಹಿಂಗ್ಯಾಕೆ ಮಾಡ್ತೀರಿ? ಹಿಂಗ್ಯಾಕೆ ಬಿಡಾಡಿ ನಾಯಿಗತ್ತಿ ತಿರುಗ್ಲತ್ತೀರಿ? ಹುಣಿಸು ಅಂದ್ರೆ ಈಗ ಥಂಡಿ ಜಾಸ್ತಿ ಐತ್ಲ ಸಂದ್ರಿ ಹುಡುಕ್ಲತ್ತೀವಿ ನಾವು. ಹಂಗೆ ಮಾಡಬೇಡ. ಮೊದಲ ಈಗ ಸಂದ್ರ್ಯಾಗ ಹಂದಿ ಬಾಳ್ದಾವ್ ನೋಡ, ಏನ್ರಿ ಕಡದ ಗಿಡದಾವ, ಎಚ್ಚರಿಕೆಲೆ ಹೋಗಿ ಎಚ್ಚರಿಕೆಲೆ ಬಾ. ಅದಕ್ಕ ಆಯಿ ಮುತ್ಯನ ಸುದ್ದಿ ಹೇಳಿದ್ರಿಪ್ಪ. ಹೇಳ್ಯಾನ್ಲ. ಅದಕ್ಕ 3 ಅಂಕಣ ಮನಿ ಅದರಿ ನಮ್ಮಲ್ಲಿ ಐತ್ಲ. ಹೊರಗಿನ ಕೋಲೆದಾಗ ಮುತ್ಯ ಕೂತಿತ್ತು, ಒಳಗಿನ ಕೋಲೆದಾಗ ಆಯಿ ಕೂತಿತ್ತು. ಇವ್ ಸುಮ್ ಮಾತಿಗೆ ಇವ್ ಹೇಳಂಟ್ಲೆ ನೆನಪಾಯ್ತು ನಮಗೆ ಸುದ್ದಿ. ಹೊರಗಿನ ಕೋಲೆದಾಗ ಮುತ್ಯ ಇತ್ತು, ಒಳಗಿನ ಕೋಲೆದಾಗ ಆಯಿ ಇತ್ತು. ಇವ್ ಎರಡು ತರ ನಡಬಾರಕ ನಾ ಕೂತಿದ್ನಿಪ್ಪ. ಅಲ್ಲಿ ಒಂಥರ ಸಿಗ್ನಲ್ ನಡೀತಿದ್ವು ರೀ ಯಾರ್ಯಾರಿಗೆ? ಆಯಿಗೆ ಮುತ್ಯಾಗ. ನೀವು ಮುತ್ಯ ಬಿರ್ಸದಾನತ್ ನೀವು ಹೇಳತ್ತೆ ಅನ್ಲ. ಆಯಿ ಗೋಣ ಹೆಂಗ್ ಮಾಡ್ತಿತ್ರಿಪ್ಪ? ಹೆಂಗ ಹೆಂಗ್ ಮಾಡ್ತಿತ್ತು? ಇದು ಆಯಿ ಗೋಣ ಮಾಡ್ತಿತ್ತು. ಎಲ್ಲಿ ಒಳಗೆ ಕೋಲೆದಾಗ ಕೂತ್ಕೊಂಡು ಮುತ್ಯಾಂದು ನಮ್ದೆಲ್ಲ ಬಗೆ ಹರಿದೈತಿ ಕೆಲಸ. ಇವ್ ಎರಡು ತರ ನಡ್ಬಾರಕ ನಾ ಕೂತಿದ್ನಲ್ಲ ನಾನಿ. ಆಯಿ ನಿನ್ನ ಗೋಣರೇ ಹಿಂಗೆ ಮಾಡ್ತದ, ಮುತ್ಯ ಅಂದ್ರೆ ಹಿಂಗೆ ಮಾಡ್ಲೈತಿ. ಏನಿದೆ ಸಿಗ್ನಲ್ಲ ಅನ್ಯ ಮುದಿಕ್ ಏನ್ ಹೇಳ್ಬೇಕ್ರಿ? ಏನ್ ಹೇಳ್ತಾಳ? ಅದ ಮುದೋಡಿ ತಂಗಿ ಹರಿ ಇದ್ದಾಗ ಭಾಳ ಜಿಗದಾಡಿತ್ತದ. ಈಗ ಬಾತನು ವಾಲಲ್ಲ ಕತ್ತೈತಿ ನೋಡ ಹೊರ ಕೂತ್ಕೊಂಡ. ನಾನು ಶಾಂತಿನ ಮುಗ್ದೈತಿ ಅತ್ತತಿ ಅದ. ನಾನು ಕಾಂತಿ ಮೇಗದ ಮುಗ್ದೈತಿ ಅದಕ್ಕೆ ಹಿಂಗೆ ಮಾಡ್ಲೈತಿ. ನೀನು ನೋಡ್ತಾನ ಬಾತ್ನ ಹಿಂಗೆ ಮಾಡ್ತಾನೆ ಖರೆ ವಾಲತ್ತೈತಿ ನೋಡ. ಮುತ್ಯ ಬಿರ್ಸತ್ ಮುತ್ಯ ಬಿರ್ಸತ್ ಕಿವ್ ಬಂದಾನ. ಮುತ್ಯಾನ ಗೋಣ ಚೆಂಡು ಮುರ್ಕೊಂಡು ಹೊಟ್ಟತ್ ಹಿಂಗೆ ಹಿಂಗೆ ಮಾಡಿ ಕಿವ್ ಬಂದಾನ್ರಿ. ಸೋಮ ನಿನಗೆ ಹೇಳಿ ನಾ ಮಾತಿದ ಇದೇನು ಪುರಾಣಿಕಲ್ಲ. ಆಯಿ ಮುತ್ಯಾನ ಸುದ್ದಿ ಹೇಳಿದ್ದಿಲ್ಲ, ಆ ಮಾತಿಗೆ ಹೇಳ್ಬೇಕಾತ್ ನಿನಗ. ಅದಕ್ಕೆ ಹೆಣ್ಮಕ್ಳು ಕೊಳ್ಳಾಕ ತಾಳಿ ಇತ್ತಂದ್ರ
ಹೆಣ್ಮಕ್ಳ ಕೊಳ್ಳಾಗ ತಾಳೈತಿ ಕಾಲಾಗ ಕಾಲುಂಗ್ರತಿ ಗಂಡ ಸತ್ತ ಮ್ಯಾಲತ್ತ ಇತ್ತನೆಲ್ಲ ತೆಗಿತಾರ. ನಮ್ಮ ಏನ ಹರಿತೀರಿ ಅಂತ ಕೇಳ್ತಾನವ. ನಾವೆಲ್ಲ ಕರಿನೋ ಯಾಕೆ ಬೆಂಕಿ ಹಚ್ಕೋವಲ್ಲಕ್ಕ ಅವಕ್ಕ? ಯಾಕೆ ಸೀಸನ್ದಾಗ ಸಡು ಆಗಿಲ್ಲೇನ? ಕಡ್ಡಿಪೆಟ್ಟಿಗೆ ಕೊಡುನು 3 ಮಂದಿಗೆ ಬೆಂಕಿ ಹಚ್ಕೊಳಕಿರಿ ಒತ್ತಾಟಿಗೆ. ಅವು ನಿಮ್ಮ ಹರಿವ ಕಿತ್ತುವ ಈ ಕಡೆ ಆಗ್ತದಿರಿ ಹಿರೂರು ಊರಿಗೆ ಕೇಳ ಆತ್ಯಾ ನಂಗೆ. ನಮ್ಮ ಏನು ತೆಗಿತೀರನು ಮಾತುನು ಅಲ್ಲೇ ಅದ, ನಮ್ಮ ಏನು ಹರಿತೀರನು ಮಾತು ಅಲ್ಲೇ ಅದ. ಎರಡು ಅಂತ ಬೇಡ ಏನಿರಂಗಿಲ್ಲ. ಮೌಲಕ ಬರ್ಬರ್ತ ಇಳುತು ಬಂದಂಗ ತಿಳುತು ಬರ್ತೈತಿ ಅದಕ್ಕೆ ಹಂಗ ಬಂದದ ನಿನ್ನ ಸುದ್ದಿ. ಇರ್ಲಿ ಹಂಗೇನು ಮಾಡ್ಲಕ್ ಹೋಗ್ಬೇಡಿಪ್ಪ. ನನಗೇನು ಕೋನ ಕೊಟ್ಟಾಳ, ನನಗೇನು ಕೂನ ಕೊಟ್ಟಾಳ, ನಂದೇನು ಕೂನ ಐತಿ. ಮತ್ತ ನಾನು ಏನು ತೆಗಿತಾರತ್ತ ಕೇಳಿದಿ. ನಿನ್ನ ಉಡ್ದಾರ ಹರದ ಮುಡ್ದಾರ ಮಾಡ್ತಾರಲ್ಲಿ ಆ ಟೈಮ್ದಾಗ ಉಡ್ದಾರ ತೆಗಿತಾರ ಮತ್ತ ಇರಾಗನ ತೆಗ್ದ ಕೊಡ್ತಾರ. ಮತ್ತ ಇನ್ನು ಗಂಡ ಸತ್ತ ಬಳಕ ಇವೆಲ್ಲ ತೆಗಿತಾರು ಅಂತ ಹೇಳಿದಿ. ಗಂಡ ಇರ್ತಪಕ್ಕಿನ ಒಮ್ಮೆ ತೆಗಿತಾರ ಕೊಳ್ಳಾಗಿನ ತಾಳಿ. ಗಂಡ ಸತ್ತ ಬಳ ಕಟ್ಟ ತೆಗಿತಾರ ತಿಳಿದ್ಯ ನಮ್ಮ ಮೂಲಕನಿ. ಗಂಡ ಇರ್ತಪಕ್ಕಿನ ಒಮ್ಮೆ ತೆಗಿತಾರ. ಯಾವಾಗ ತಾಯಿ ತುಂಬಿ ಗರ್ಭವತಿಯಾಗಿರ್ತಾಳ. ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಕೊಳ್ಳಾಗಿನ ತಾಳಿ ತೆಗಿತಾರ, ಕಾಲನ ಕಾಲುಂಗ್ರ ತೆಗಿತಾರ, ಹಣಿಮೆಯ ಕುಕುಮ ಅಳಿಸ್ತಾರ, ಕೈಯಾನ ಬಳಿ ಹೊಡಿತಾರ, ಕಟ್ಟಿದ ತುರ್ಬಾ ಸಹಿತ ಮೊದಲು ಮಾಡಿ ಬಿಚ್ಚಿ ಬಿಡ್ತಾರ. ನೀ ಏನಿಟ್ಟದಿ ಕೂನ ಎಲ್ಲ ತೆಗೆದು ಇಟ್ಟಿರ್ತಾರ. ಅವಾಗ ಏನ ಸತ್ತಿರ್ತಿರೋ ಏನ್ ನಿಗರ್ ಬಡದಿರ್ತಿರೋ? ಒಳಗೊಮ್ಮೆ ಸಾಯ್ತಾನೆ ಯಾವಾಗ್ರೆ. ಮತ್ತು ನಮ್ಮ ಹೆಣ್ಮಕ್ಳು ಒಂದಿಬ್ಬರ ನೋಡ್ರಿ, ಹೆಣ್ಣಿಗೆ ಇರುವಂಥ ಸ್ಥಾನ ಜಗತ್ತಿನೊಳಗೆ ಯಾವುದಕ್ಕೂ ಇಲ್ಲ. ಅಷ್ಟು ದೊಡ್ಡ ದೃಢವಾದ ವಸ್ತು ಐತಿ ಅದು. ಅವ್ರು ಹೆಂಗೆ ಮಾಡಿದ್ರೆ ಹೆಣ್ಮಕ್ಳ ನಮ್ಮ ಅಣ್ಣವ್ರು ಕರೆದ ತಕ್ಷಣ ಅಲ್ಲೇ ಹಿರಿಯರು ಹೋಗಿ ಯಾರೇ ಮಾಡಲಿ ಬಿಡು, ಅದಕ್ಕೆ ಬೇಡ ಇಟ್ಟೆಲ್ಲ ಗಂಡಾಳ ಒಳಗೆ ನಾವು ಹೆಂಗೆ ಹೋಗೋದತ್ತೇಳಿ ಹೆಣ್ಣಿಗೆ ಒಂದು ಕಿಮ್ಮತ್ ಅನ್ನುವಂಥ ಸ್ಥಾನ ಅದ. ಹಂಗೆ ಬಂದು ನಿಂದ್ರಲಾಕ ಬರ್ತಿರಂಗಿಲ್ಲ. ಸ್ವಾಭಾವಿಕ ಅವ್ರು ಒಂದು ಜರ ಲೇಟ್ ಮಾಡಂಟ್ಲಿ ಕಿವಿ ಏನ್ ಎಬ್ಸ್ಯಾನ್ರಿ ಬೇರೆ. ನಿಮ್ಮ ಹೆಣ್ಮಕ್ಳು ಎಷ್ಟು ಸಲ ಒದರ್ಬೇಕು. ಹಿಂದೆ ಭಾಳ ಹೊತ್ತಿಗೆ ಒದರ್ದಾಗ ಇಬ್ಬರು ಬಂದ್ರತ್ತ. ಇವ್ರು ಪ್ಯಾಂಟ್ದವ್ರಾದ್ರೆ 10 ಮಂದಿ ಬಂದು ನಿಂದಿರ್ತಾರತ್ತೀಲಿ. ಅದು ಹತ್ತಿದ್ನಿ ಖರೆ ಪೆಟ್ಟು ಹತ್ತೈತಿ. ನಿನಗ ಅಟ್ಟೈತಿ ಲಡಾಯಿ. ಇದೊಂದು ಮಾತು ನಿನಗೆ ಮಾಫಿ ಮಾಡಿಬಿಡುತ್ತ. ನಾ ಅದು ನನ್ನ ಅಂದ್ರೆ ಕೂತವ್ರಿಗೆ ಸಹಿತ ಪೆಟ್ಟೈತಿ. ಬೇಡ ಹಂಗ ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಹೇಳ್ತಿ. ಏ ಸವಿ ಹತ್ತಿ ತಿಂದಂಗಲ್ಲೋ ಬಾಳಿಯ ಹಣ್ಣ, ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತಿ ನಿನ್ನ ಸಂಬನ. ಸಂಬನ 5 ಮುಖದ ನಾಮ ಕೇಳ್ತೀನಿ, ಹೆಸರ ಏನೇನ ಅವನ ಹೆಸರ ಏನೇನ. ಏ ಬಾಳ ದಿನ ಕಬ್ಬಿದ್ದದ ಗಂಟ ಗ್ವಾಳ ಹೇಳಿ. ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ. ಇದರ ಜವಾಬ್ ಹೇಳೋ ಸಭಾದಾಗ ಯಾಕ. ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಅನುಮಾನ. ಮೊದಲ ಆದಿ ನಾರಾಯಣಗ ಆಲರೆಯಲ್ಲಿ ಆಧಾರಿತ್ತು. ಏ ಆಧಾರಿಲ್ಲದ ಯಾವ ದೇವ್ರ ಅಂತ ನಿಂತಾನ. ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ. ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇನ, ಓಡಿ ವಾದ ಒಂದೇನ. ಏ 16,000 ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ನಾರದ. ಏ ಜಾರ ಕರ್ಮಕ ಗುರಿಯಾಗೋದ ಏನ. ಹೆಣ್ಣಿನ ಶ್ರಾಪದಿಂದ ನಾರದ ಹಡದ ಸಾಟಿ. ಹೆಣ್ಣಿನ ಶ್ರಾಪದಿಂದ ನಾರದ ಹಡದ ಸಾಟಿ. ಪಾರ್ವತಿ ಮಗ ಗಣಪತಿ ಮಗ ಅವಂಗ ತಂದಿಯ ಅಧಿಪತಿಯ.
ಏ ರೊಕ್ಕದ ಆಸೆಕಾಗೆ ಸಿಕ್ಕಂಗ ಒದರ ಬ್ಯಾಡ ರೊಕ್ಕದ ಆಸೆಕಾಗೆ ಸಿಕ್ಕಂಗ ಬಗಳ ಬೇಡ ಈಗ ಬಂದ ನೋಡ್ರಪ್ಪ ಗಂಡ ದೇವ್ರು ಭಾಳ ದೊಡ್ಡ ಹೊತ್ತು ಹೇಳಿ ಬಂದಲ್ಲ ಗಂಡ ದೇವ್ರು ದೊಡ್ಡ ಹೊತ್ತು ಹೇಳಿದಿ 16,000 ಹೆಂಡ್ರ ನಾಳೆನೆ ಹೇಳ್ದಿ ಮತ್ತು 16,000 ಹೆಂಡ್ರ ಮ್ಯಾಲ ಒಬ್ಬ ಕೂತು ಮನಸ್ಸು ಮಾಡ್ತಿದ್ದಲ್ಲ ಯಾರ ನಾರದ ಮುನಿ ಇವ ಹೆಂಡ್ರ ಸಂಗಟ ನಡೆದಿದ್ದ ಅವಾಗ ಹೇಳ್ತಾನ ನಾರದ ಮುನಿ ಏ ಕೃಷ್ಣ ಎಷ್ಟು ಮಂದಿ ನಿನಗೆ ಹೆಂಡ್ರದಾರು ಇದ್ರೊಳಗೆ ಒಬ್ಬಕ್ಕಿನರೇ ಕೂಡ್ಲ ಒಂದು ದಿವಸ ನನ್ನ ಸಂಗಾಟ ಅಂದ ವಿಚಾರ ಮಾಡ್ರಿ ಇವಾಗ ಗಂಡ ದೇವ್ರ ಮಾತಾಡೋ ಮಾತೇನು ಇಲ್ಲ ಗಂಡ ಹೆಂಡತಿ ಎಲ್ಲಿ ಕಮ್ಮಿಗಿರ್ತಾರ ನೋಡ ಕಂತಲ್ಲಿ ಹೋದ ಬೆಂಕಿ ಹಚ್ಚು ದಗದೈತಿ ಗಂಡ ಹಾಡವ್ರದು ಬರೋಬರಿ ಇಟ್ಲ ಎಲ್ಲಿ ಬೇಕಾದಲ್ಲಿ ನೋಡಿ ಇವ್ರು ಇಂದ್ರನು ಅದ ಹೊಲಸರಾಡಿ ಮಾಡಿದ ಕಡೆ ಐತಿ ಅಹಿಲ್ಯಾದೇವಿ ಗೌತಮ್ ಋಷಿ ಕಮ್ಮ ಗಂಡ ಹೆಂಡತಿ ಮನ್ಯಾಗ ನೆಟ್ಟಗೆ ಸಂಸಾರ ಮಾಡ್ತಿದ್ದು ಅವ್ರ ಸಂಸಾರ ಅಲ್ಲಿ ರೂಪ ಬದಲಿ ಮಾಡ್ಕೊಂಡು ಹುಂಜಾಗಿ ಕೂಗೇಕಿ ಮನಿಗೆ ಹೋಗಿ ಹೋಗ್ಬಿಟ್ರ ರಾತ್ರಿ ಅಲ್ಲಾದ್ರೂ ಸಂಸಾರ ನೆಟ್ಟಗೆ ಮಾಡಲಿ ಅಲ್ಲಾದ್ರೂ ಬೆಂಕಿ ಹಚ್ಚಿದೆ ಇಲ್ಲಿ ಮತ್ತೊಬ್ಬರನ್ನ ಹೆಂಡ್ರನ್ನ ಕೂತ್ಕೊಂಡು ನೀ ಕೇಳ್ತಿ ಅಂದ್ರೆ ನೀ ಹೆಂಗ ದೊಡ್ಡ ಅನ್ಬೇಕಿದ್ರಾಗ ಹೆಣ್ಣಿನ ಶ್ರಾಪದಿಂದ ನಾರದ 60 ಮಕ್ಕಳ ಹಡದನತ್ತ ಲೇಖಿ ಹೇಳ್ತದ ಲೇಖಿ ಹೇಳ್ತೈತಿ ಇದೊಂದ್ರಿ ಇನ್ನೊಂದು ಮಾತು ಹೇಳನ್ರಿಪ್ಪ ಗಂಡ ಮೇಟಿಗೆ ಹಸ್ತಾನತ್ರಿ ಹೆಣ್ತಿನ ಹುಚ್ಚ ಗಂಡನ ಹೇಮರಡ್ಡಿ ಮಲ್ಲಮ್ಮ ಹುಚ್ಚ ಗಂಡನ ಮೇಟಿಗೆ ಹಚ್ಚಾಳತ್ತ ಹಂಗ ನೀವ್ ಯಾರೇ ಹಸ್ತೀರಿ ಅಂತ ನಮಗ್ ಕೇಳ್ತಾನವ ನೋಡು ಹುಚ್ಚ ಗಂಡನ ಮೇಟಿಗೆ ಹಚ್ಚಾಳಕ್ಕೆ ಹುಚ್ಚ ಬರಮರಡ್ಡಿ ಅಂತವನ ಮೇಟಿಗೆ ಹಚ್ಚಿ ಉದ್ಧಾರ ಮಾಡ್ಯಾಳ ಜಗತ್ತಿನೊಳಗ ಅದನ್ನ ಹೇಳ್ತಾನ ಮತ್ತ ನೀ ಒಂದು ಶಾಣೆ ಹೆಣ್ತಿ ಗೆದ್ದು ಒಂದು ಚರಿಗೆ ನೀರು ಕುಡ್ದೋಗದು ನಿನಗೆ ನೇಗಂಗಿಲ್ಲ ನೀ ಮೊದಲ ಕಚ್ಚರ ಕಂಪನಿ ನಿನಗೆ ಹೆಂಗ ನೇಗ್ತದು ನೀ ಸ್ವತಃ ಹೇಳಿಲ್ಲ ನಾ 10 ಮಂದಿನ ಮಾಡ್ಕೋತಾನಂತ ಹೇಳಿ ಬರೀ ಇದನ್ನ ಮಾಡಾವ ಮನಿ ಇರ್ಲಾಕಾಗಿ ಮನ್ಯಾಗ ಇರ್ಲಾಕಾಗಿ ಹೊರಗೊಂದು ಹನಿಕೆ ಹಾಕತನಂತ ಹೇಳಿದಿ ನಾನು ಮುಂದೆ ಸ್ವತಃ ಮಾತಾಡಿದರ ಗಂಡ ಹೆಣ್ತಿ ಸಂಸಾರದೊಳಗೆ ಅಡತಡೆ ಬಂದಿದ್ರು ನಮ್ಮ ಮಾತು ಕೇಳಿದ್ರ ಸಂಸಾರ ಶುದ್ಧ ಆಗಿರ್ಬೇಕ ಇವನ ಮಾತು ಹಂಗಲ್ರಿ ಈ ಕಮ್ಮಗ ಬೆಳತಾನ ಇವನು ಹಾಡ ಕೇಳ್ರಿ ಕೇಳ್ದಂಗ ಹೋಗಿ ಮನ್ಯಾಗ ಇರ್ಲಕ್ಕಾಗಿ ಮತ್ತೊಂದು ನೋಡ್ರಿ ನೀವು ಹೊರಗನ್ನು ಲೆಕ್ಕ ಐತಿರಿ ಒಂದು ಡೈವರ್ಸ್ ಪೇಪರ್ ಕೈಯಾಗ ತಯಾರ ಇವನು ಮಾತು ಕೇಳ್ರಿ ಸೋಡ್ಸಿಟ್ಟನ ನೋಡ್ರಿ ಹೊತ್ತು ಹೊಂಡ್ಲಕ್ ಹಂಗ ಗಂಡ ಮೇಟಿಗೆ ಹಚ್ತಾನೋ ಅಂತ ಹೇಳ್ದ ಯಾವ ಜಾಗನ್ಯಾಗ ಮೇಟಿಗೆ ಹಚ್ಚಿ ನೀನು ಯಾವಲ್ಲಿ ಹಚ್ಚಿರು ಅಂತದ್ರೆ ಬೇಕಲ್ಲ ಗಂಡ ಇದ್ರ ಇರ್ಬೇಕಂತವಿಪ್ಪ ಮಾಡ್ಕೊಂಡ ಹೆಣ್ತಿನ ಕಣ್ಣಾಗ ಕಣ್ಣಿಟ್ಟ ನೋಡಿ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಜಗದಾಗ ಮನಿ ಒಳಗ್ ಕರೆಯದ ಗಂಡ ಮೌಲಕ್ಕ ಮಾತು ಹೇಳತ್ತೀನಿ ನಿನಗ ನೀನು ಬಾಯಿ ತುಂಡಿ ಹೇಳಿ ನಿನಗ ಪುರಾಣ ಲೇಖಿ ಕೊಡ್ಲಕತ್ತೀನಿ ಅವರ ಗಂಡ ದೊಡ್ಡ ಅವ ಮೇಟಿಗೆ ಹಸ್ತಾನ ಅಂತ ಹೇಳಿದಿ ಯಾವ ಗಂಡ ಮೇಟಿಗೆ ಹಚ್ಚು ತಾಕತ್ತ ನೇಗಿಲ್ಲ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವರೊಳಗ ದುರ್ಯೋಧನ ಹೇಳ್ತಾನ ಧರ್ಮರಾಜಾಗ ಎಲ್ಲಾ ಸೋತನೆ ತಿಳಿ ತೆಳಗ ಚೆಂಡ ಹಾಕಿ ಕೂತದ್ಯೋ ಧರ್ಮ ಇನ್ನ ಒಂದು ಬೆಲೆ ಬಾಳು ವಸ್ತು ಐತಿ ನಿನ್ನ ಮನ್ಯಾಗ ಅದನ್ನೊಂದು ತಂದು ಹಚ್ಚ ಆಟದಾಗ ಅಂದ ಪಗಡಿ ಆಟಕ ಅವಾಗ ತನ್ನ ಧರ್ಮರಾಜ ದುರ್ಯೋಧನ ಎಲ್ಲಾ ಸೋತನಿ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ ಸಹಿತ ಕೊಟ್ಟಿನಿ ನಿನಗ ಹಿಂದೆ ಏನು ಉಳಿದಿಲ್ಲ ಇನ್ನ ಒಂದು ಏನು ಉಳ್ದದು ಬಾಕಿ ಏನು ಕೇಳ್ತಿ ಕೇಳಪ್ಪ ನನ್ನ ತ್ಯಾಕೆ ಏನು ಉಳ್ದಿಲ್ಲ ಏನು ನನಗ ಜ್ಞಾಪಕನೂ ಇಲ್ಲ ಅಂದ ಅವಾಗ ಹೇಳಿದಿವ ಕೌರವರೊಳಗಿನವ ದುರ್ಯೋಧನ ಏನಂತ ಅಲ್ಲೋ ಕೋಡಿ ನಿನ್ನ ಮನಿ ಒಳಗ ಬೆಲೆ ಬಾಳೋ ವಸ್ತು ಐತಿ ನಿನ್ನ ಹೆಣ್ತಿ ನಿನ್ನ ಹೆಣ್ತಿನ ತಂದ ಹಚ್ಚ ಪಗಡಿ ಆಟದೊಳಗ ಅಕ್ಕಿನ ಹಚ್ಚಿ ನೀ ಗೆದ್ದೆ ಅಂದ್ರ ಹಿಂದ ಎಟ್ಟು ಸೋತದಿಲ್ಲ ಅಟ್ಟು ಎಲ್ಲ ವಾಪಸ್ ಕೊಡ್ತಾನಂದ ಇವ್ ಹೇಳ್ತಾನ್ರಿ ಮಾಡ್ಕೊಂಡು ಹೆಣ್ತಿನ ನಾ ಮೇಟಿಗೆ ಹಸ್ತನತ್ ಕಿವ್ ಗಂಡ ಎದ್ದಾನ್ರಿ ಮಧ್ಯಾಹ್ನ ರಾತ್ರಿಯಾಗ ಅವ ಗಂಡ ಮಾಡ್ಕೊಂಡು ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ ಕೊಟ್ಟು ಬಂದಾನ ಧರ್ಮರಾಜ ಕಿವ್ ಬಂದಾನ್ರಿ ಪೋತರಾಜ ನೀ ಹೆಂಗ ಮೇಟಿಗೆ ಹಸ್ತಿರ್ಬೇಕು ಇದು ಅಲ್ಲದ 5 ಮಂದಿ ಗಂಡ್ರಿದ್ರಿ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತೆಳಗ ಚೆಂಡ ಹಾಕಿ ಕೂತಿದ್ರಿ ಮಾಡ್ಕೊಂಡ ಹೆಣ್ತಿನ ದುಶ್ಯಾಸನ ಕೂಡಿದಂತ ಸಭಾದೊಳಗ ಸಿರಿ ಸೆಳಿತಿದ್ದ ಸಿರಿ ಸೆಳಿವಾಗ ಚಂಡ್ರಗತ್ತೆ ತೆಳಗ ಚೆಂಡ ಹಾಕಿ ಕೂತ್ರಿ ವಿನಃ ಯಾಕೋ ಮಗನ ನನ್ನ ಹೆಣ್ತಿ ಸೀರೆ ಯಾಕೆ ಜಗಿತ್ತ ಒಬ್ಬರೇ ಮಗ 5 ಮಂದಿ ಒಳಗ ಒಬ್ಬರೇ ಎದ್ರೇನು ಒಬ್ಬರೇ ಹೋಗ್ಬೇಕಲ್ಲ ಅವ್ರು ಹೋತಿದ್ರ ಕರೆ ಅವ್ರ ತಗದ್ ಬೇರೆ ಐತ್ರಿ ಯಾಕೋ ಮಗನ ನನ್ನ ಹೆಣ್ತಿ ಸೀರೆ ಯಾಕೆ ಜಗತಿ ಅಂತ ಹೇಳಿ ಇವ್ ಎಲ್ಲ ಕೇಳವನ ಆಕಿನ ಬಿಡ್ತಿದ್ದ ಇವನು ಜಗತ್ತಿದ್ದವ ಅದಕ್ಕೆ ಅಂಜಿ ತೆಳ ಕೂತಾನಿವ ಅಲ್ಲಿ ನೀ ಮೆಟ್ಟಿಗೆ ಹಚ್ಚಿಲ್ಲ ಇಲ್ಲ
ನಾ ಮಾತ್ರ ನಿನ್ನ ಮೆಟ್ಟಿಗೆ ಹಚ್ಚೇನಿ ನೋಡು. ಯಾವಲ್ಲಿ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ. ಹೌದು ಸತ್ಯದ ಸತ್ಯವಾನ ಹಾ ಯಮಲೋಕಕ್ಕೆ ಯಮರಾಜ ತಗೊಂಡ ಹೋಗಿದ್ದ. ಹಾ ಯಮರಾಜನ ಸಂಗಾಟ ಹೋಗಿ ಯಮಲೋಕಕ್ಕೆ ಹೋಗಿ ಅವನ ಸಂಗಾಟ ಹೋರಾಡಿ ಸತ್ತಿರುವಂತ ಗಂಡನ ಪ್ರಾಣ ಬಡದಾಡಿ ತಂದ ಹೊಳ್ಳಿ ಜೀವಕಾಳ ತುಂಬಿ ಸತ್ತಿರುವಂತ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚಿಬಿಟ್ಟ ಸತ್ಯವಾನ ಸಾವಿತ್ರಿ ಅಂತೇಳಿ ಜಗದಾಗ ಹೆಸರದ. ಮೂಡಲ್ಲಿ ಮುಣಗಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಆಕಿ ನಾಮಕರಣ ಸೃತಿ ಸಾರ್ತದ. ಹೌದು ಸತ್ ಗಂಡನ ಹಾಕಿ ತಂದಳ ನಂಗೆ ಸತ್ತ ಹೇಳ್ತೀನಿ ಇವ್ರು ತರ್ತಾರನ ಆ ಗೋಧುಮರಿಗೆ ಹಾಕಾವಲ್ಲಿ ಸಾಯಕ್ ಸಾತ್ರ ಮತ್ತೊಂದ ನೋಡವ್ ಮತ್ತೊಂದು ಸೀರೆ ಕೈ ಹಾಕಾವ ಅಕ್ಕಿ ಕೂಡ ಸತಕಿ ಕೂಡ ಎಲ್ಲಿ ಗೋಧುಮರಿಗೆ ಹಾಕೋದ್ಕೊಂಡ್ರದು. ಹಂಗಿರಂಗಿಲ್ಲ. ತಾಯಿ ಅಂದ್ರ ಜಗತ್ತಿನೊಳಗ ದೇವ್ರ ಸಹಿತ ಸ್ವಾರ್ಥಿ ಅದ. ಹಂಗ ಸ್ವಾರ್ಥಿ ಐತಿಪಾ ಅಂತಂದ್ರ ಮೌಲಕಕ್ಕ ಗುಡಿ ಒಳಗ ತಾನ ಹೋಗಿ ಕುಂಡ್ರಲಕ್ಕ ನೋಡ್ತದ ದೇವ್ರ ಸ್ವಾರ್ಥಿ ಆಗ್ತದ. ಆದ್ರ ತಾಯಿ ಹಂಗಿಲ್ಲ. ತನ್ನ ಒಳಗ ತನ್ನ ಮಗುವಿನ ಇಡುವಂತ ಜಾಗ ಕೊಡ್ತೈತಿ. ಅದ ಯಾವಾಗಾದ್ರೂ ನಿಸ್ವಾರ್ಥಿ ಸ್ವಾರ್ಥಿ ಆಗಲಕ್ಕ ಬರಂಗಿಲ್ಲ. ಹಂಗ ಎಲ್ಲರ ಋಣ ತೀರಿಸಬಹುದು. ಖರೆ ಜನ್ಮ ಕೊಟ್ಟಿರುವಂತ ತಾಯಿ ಋಣ ಹರಿಹರ ಬ್ರಹ್ಮರ ಕೈಲಿ ಸಹಿತ ತೀರಿಸಲಕ್ಕ ಆಗಂಗಿಲ್ಲ. ನಮ್ಮ ಮೌಲಕಾಕನಂತ ಒಬ್ಬ ಗಂಟ ಬಿದ್ದಿದ್ದ ಮನ್ಯಾಗ. ಅವಾಗ ಏನತ್ತ ನಾ ತಾಯಿ ಋಣ ತೀರ್ಸಾವನೇ ಅಂತಿದ್ದ. ಅವಾಗ ಹೇಳ್ತಾಳ ತಾಯಿ ಮಗನ ಅಲ್ಲೋ ತಮ್ಮ 33 ಕೋಟಿ ದೇವಾನ ದೇವತೆಯರ ಕೈಲಿ ನನ್ನ ಋಣ ತೀರಿಸೋದಾಗಿಲ್ಲೋ ತಮ್ಮ. ನಿನಗೇನಾಗ್ತದೋ ಬ್ಯಾಡ ಅಂದ್ರೆ ಇವ್ ಮಗ ಕೇಳಿಲ್ಲ. ಅದ್ಯಾಕಾದಿತ್ತ ನಾ ಋಣ ತೀರ್ಸವನೇ ಇವ ಏನ್ ಮಾಡ್ರ ತೀರ್ತದ ಹೇಳಂದ. ಅವಾಗ ಹೇಳ್ತದ ತಾಯಿ ಯಪ್ಪ ನಿನಗ ಇಷ್ಟೊಂದು ಹಠ ತೊಟ್ಟಿದ್ದೆ ಅಂದ್ರೆ ನನಗೊಂದು ಇಚ್ಛೆ ಆಗ್ಯದು. ಮುಪ್ಪಿನ ಕಾಲಕ್ಕ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದು ತಮ್ಮ. ಮತ್ತ ನನ್ನ ಹೊತ್ತುಕೊಂಡ ಕಾಶಿಗೆ ಹೋದ ತಗೊಂಡ ಬಂದೆ ಅಂದ್ರೆ ನಿನಗೇನು ಜನ್ಮ ಕೊಟ್ಟಿನಿಲ್ಲ ನನ್ನ ಋಣದಾಗ ನೀ ಅದಿ. ನನ್ನ ಹೊತ್ತ ತಗೊಂಡ ಬಂದೆ ಅಂದ್ರೆ ನನ್ನ ಋಣದಾಗ ನೀ ಕಡಿಯಾಕಾದ್ಯಪ್ಪ ಅತ್ತ ತಾಯಿ ಹೇಳ್ತದ ಮನಿ ಒಳಗ. ಇವಂದಿವ ನಾಲಿಗೆ ಇಲ್ಲಿಗೆ ಆನಿಗತ್ಲೆ ಅದ ಇದೇನ ದೊಡ್ಡದಾಗದಂದಿವ ಇದೇನ ದೊಡ್ಡದಾಗದ ಹೊತ್ಕೊಂಡು ತೊಗೊಂಬರ್ತನಂದ. ತಾಯಿನ ಹೊತ್ತುಕೊಂಡ ಹೆಗಲ ಮ್ಯಾಗ ಕಾಸಿಗೆ ತಗೊಂಡ ನಡದ. ಕಾಸಿಗೆ ತಗೊಂಡ ನಡದ ಎಲ್ಲಿ ವಾಜ್ಯ ಆಗುತ್ತಿದ್ದಳಲ್ಲ ಅಲ್ಲಿ ಇಳಿಸಲಾಕತ್ತ. ಮತ್ತೆ ವಾಜ್ಯಗಳ ಇಳಿಸಬೇಕಲ್ಲ. ಎಲ್ಲಿ ವಾಜ್ಯ ಆಗಲಕತ್ತಳ ಅಲ್ಲಿ ಇಳಿಸ್ತಿದ್ದ. ಮತ್ತೆ ಅಲ್ಲಿ ಹಗರ ಅನ್ನಿಸ್ತಿದ್ದ ಅಲ್ಲಿ ಹೊರತಿದ್ದ. ಹಂಗ ನಡೀತ್ಲ. ಇಷ್ಟು ಮಾಡ್ಕೋತ ಹೋಗಿ ಕಾಶಿಗೆ ಹೋದ ಮನಿಗೆ ತಂದು ಇಳಿಸಿ ಕೇಳ್ತಾನ ಹಡದ ಹೋಗ ಏನತ್ತ ಇವ ಮತ್ತ ಕಾಶಿಗೆ ಹೋದ ತಗೊಂಡ ಬಂದ್ರ ನಿನ್ನ ಋಣದಾನ್ನ ಕಡಿಯಾಕಾಗ್ತನಂತ ಹೇಳಿದ್ದಿಲ್ಲವ. ನಾ ಓದ ತಗೊಂಡ ಬಂದಿನಿ ನೀ ನನಗೇನು ಜನ್ಮ ಕೊಟ್ಟಿದ್ದಿ ನಿನ್ನ ಋಣದಾಗ ನಾ ಉಳಿಲಿಲ್ಲ ನಾ ಕಡಿಯಾಕ ಆದ್ನಿವ ಅಂದಿವ. ಅವಾಗ ಏನ್ ಹೇಳ್ತಾಳ ತಾಯಿ? ಅವಾಗ ಹೇಳ್ತಾಳ ತಾಯಿ ತಮ್ಮ ಮಗನ ಮೌಲಕಕ್ಕ ನನ್ನ ಕೂಸ ಯಾವ ದಂಡ್ಯಾಗದಿ ಅಲ್ಲೇ ಕೇಳಿಸ್ಕೊ. ಹಲೋ ತಮ್ಮ ಬರೇ ಕೇವಲ ಒಂದು ಕಾಸಿಗೆ ಹೋಗಿ ಬರ್ಬೇಕಾದ್ರೆ ತಮ್ಮ ನಿನಗ ವಾಚ್ಯ ಗಂಟ್ಲೆ ಕಿಲೋಮೀಟರ್ ಕಮ್ಮಿ ಇಳಿಸಿ ಅಲ್ಲೋ ಯಪ್ಪ ನನ್ನ. ಆದ್ರ ನಾ ಹಂಗ ಮಾಡಿಲ್ಲೋ ತಮ್ಮ. ಏನು ನನ್ನ ಗರ್ಭದೊಳಗೆ ಒಮ್ಮೆ ನೀನು ಹೊತ್ತನಿಲ್ಲ 9 ತಿಂಗಳ 9 ದಿವಸ ನಾನಾ ತರ ಕಷ್ಟ ಕೊಟ್ಟಿಯಲ್ಲೋ ನನ್ನ ಹೊಟ್ಟೆಗಿದ್ದಾಗ. ನಾನಾ ತರ ಕಷ್ಟ ಕೊಟ್ಟಿ ನಾನಾ ತರ ನೋವು ಕೊಟ್ಟಿ ನಿನ್ನ ಸಂಬಂಧ ನೀ ನನ್ನ ಹೊಟ್ಟೆಗಿದ್ದಾಗ ತುತ್ತು ಕೂಳು ನನಗ ದಕ್ಕಲಿಲ್ಲ. ಆದ್ರೂ ನೀವು ಒಳಗೆ ತ್ರಾಸ ಕೊಡ್ತಾನಂತ ಹೇಳಿ ನಾ ಏನು ನಡಬಾರಕ ಇಳಿಸಿ ನೆನಪ ನಿನ್ನ. ಅದ ತಪ್ಪಾಗಿತ್ಲ ಮತ್ತೆ ತಿಂಗಳಿಗೊಮ್ಮೆ ಇಳಿಸ್ಬೇಕಾಗಿತ್ತ. ತಿಂಗಳಿಗೊಮ್ಮೆ ಇವನು ಇಳಿಸಿದ್ರೆ ಇವಿಲಿ ಹಾಡ್ಲಾಕ್ ಬರ್ತಿದ್ದಾನೆ ಹಿರಿಯೂರಿಗೆ. ಇವನ ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ಸಣ್ಣಗಿನಕ. ಹಂಗ ತಾಯಿ ಅಂದ್ರ ಜಗತ್ತಿನೊಳಗ ದುಡ್ಡು ಒಂದ ಕೊಟ್ರ ಜಗತ್ತಿನ್ಯಾಗ ದುನಿಯಾ ಸಿಗ್ತದ. ಮಾನವ ಜನ್ಮ ಇರು ತನಕ ಯಾವ ತಾಯಿ ಸೇವೆ ಮಾಡಿ ಆಕೆಗೆ ತಗ್ಗಿ ಬಾಗಿ ನಡಿತಾನಲ್ಲ ಜಗದಾಗ ಅವನ ತಾಯಿ ಮಗ. ಇಲ್ಲಂದ್ರ ಅವನ ನಾಯಿ ಮಗ ಅಂತ ಹೇಳ್ತಾರ ಕವಿಗಳ. ತಾಯಿ ಮಗ ಆಗ್ಲಕ್ಕ ನಾಯಿ ಮಗ ಆಗ್ಲಕ್ಕ ಬಾಳ ಫರಕ್ ಅದ. ಹಂಗ ಎಲ್ಲಾರು ಋಣ ತೀರಿಸ್ಬೋದು. ಆಕಿ ಋಣ ತೀರ್ಸ್ಲಕ್ಕ ಆಗಂಗಿಲ್ಲ. ನಡಿಲಿ ಒಂದೊಂದು ಕಾಣ